ಇನ್ನು 3-4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದೆ. ಇವತ್ತಾನೇ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಂತ ಹೇಳ್ಕೊಂಡಿರುವಂತ ಅನೇಕ ಮಂತ್ರಿಗಳು ಒಂದ್ ಕಡೆ ಸಭೆ ಸೇರಿ ಅನೇಕ ಚರ್ಚೆಗಳು ಮಾಡಿದ್ದಾರೆ. ಮತ್ತೊಂದ್ ಕಡೆ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಹೇಳಿ ಅನೇಕ ಶಾಸಕರು ದೆಹಲಿ ಹೋಗಿದ್ದಾರೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಯಾರು ಬೇಕಾದ್ರೂ ದಿಲ್ಲಿ ಹೋಗ್ಲಿ, ಬೇಕಾದಂತ ಹೇಳಿಕೆ ಕೊಡೋದಕ್ಕೆ ಯಾವುದು ಅವಕಾಶ ಕೊಡಲ್ಲ, ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗುಂಪು ನಿರೀಕ್ಷೆ ಮೀರಿ ಶಿಸ್ತಿಗೆ ಬೆಲೆನೇ ಕೊಡದೇ ರೀತಿ ಪ್ರಯತ್ನ ನಡೆಸ್ತಾ ಇದ್ದಾರೆ. 3-4 ತಿಂಗಳಲ್ಲಿ ಅದು ಸ್ಫೋಟಕ ಆಗುತ್ತೆ, ಬಹಿರಂಗ ಆಗುತ್ತೆ. ರಾಜ್ಯದ ರಾಜಕಾರಣ ಸಾಕಷ್ಟು ಬದಲಾವಣೆ ಆಗದಿದೆ. ಈ ಮಧ್ಯೆ ದಾವಣಗೆರೆ ಉಪಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅನೇಕ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ದಾರೆ ಅನ್ನಂತ ಬಹಿರಂಗ ಹೇಳಿಕೆ ಪತ್ರಗಳು ಕೇಂದ್ರ ನಾಯಕರಿಗೆ ಹೋಗಿರುವಂತ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರನ್ನ ಪಕ್ಷದಿಂದ ಕಿತ್ತಾಕಿದ್ದಾರೆ. ಮುಸ್ಲಿಂ ನಾಯಕರನ್ನ ಆ ಮುಸ್ಲಿಂ ನಾಯಕರನ್ನು ಕಿತ್ತಾಕಿದ್ದ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದ ಅನೇಕ ಗುರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರ್ಯಾರನ್ನ ಕಿತ್ತಾಕಿದ್ರೆ ಅವ್ರನ್ನ ತಕ್ಷಣ ವಾಪಸ್ ತಗೋಬೇಕು, ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಉತ್ತರ ಪ್ರದೇಶ ಬೇರೆ ಬೇರೆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆಯೋ ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಮುಸ್ಲಿಂ ನಾಯಕರು, ಮುಸ್ಲಿಮರ ಧರ್ಮಗಳು ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನ ಕೇಂದ್ರದ ನಾಯಕರು ಯಾರು ಇದನ್ನು ಖಂಡನೆ ಮಾಡಿಲ್ಲ. ನಾನು ಸೀಮಿತವಾಗ ಮುಸ್ಲಿಂ ನಾಯಕರಿಗೆ ಹೇಳಕ್ ಇಷ್ಟಪಡ್ತೇನೆ. ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು ನಿಮ್ಮ ಲೆಕ್ಕನೇ ಇಟ್ಕೊಂಡೇನೆ ಅಲ್ಲೆಲ್ಲ ಕೂಡ ಹಿಂದುತ್ವವಾದಿಗಳು ಗೆದ್ದಿದ್ದಾರೆ. ಅದನ್ನ ನೆನ್ಪಿಟ್ಕೋಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.